ನಾವಿಬ್ಬರು ಒಂದಾದರೆ ವರ್ಷ ಅವಳಿಗೆ ಆ ರೀತನಿಗೆ ಉಳಿಗಾಲ ಇಲ್ಲ ಬಿಡು. ಸರಿನಾ? ಇವಾಗ ನಿನ್ನ ಬಾಡಿಗೆ ಏನು ಕೊಡೋಕ್ಕೆ ಹೋಗ್ಬೇಡ. ನೀನು ಚೆನ್ನಾಗಿರು ಆ ಹುಡುಗಿ ಜೊತೆ ಅಷ್ಟೇ. ಆ ಸುಗುಣನ ಬಿಸಾಕ್ಬಿಡು. ಬಿಸಾಕಿ ನೀನು ಚೆನ್ನಾಗಿರು. ಸರಿನಾ? ನಿಮ್ಮ ಅಪ್ಪ ನಿಮ್ಮಮ್ಮ ನಿನಗೇನು ಸಹಾಯ ಮಾಡಲಿಲ್ಲ, ಬರೀ ನಿಮ್ಮ ಅಣ್ಣನಿಗೆ ಎಲ್ಲ ಕೊಡ್ತಾ ಇದ್ದಾರೆ, ನಿಮ್ಮ ಅಣ್ಣನಿಗೆ ಎಲ್ಲ ಸಹಾಯ ಮಾಡ್ತಾರೆ ಇದ್ದಾರೆ ಅಂದರೆ ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಸರಿನಾ? ಇವಾಗ ರೀತನಿಂದ ನಾನು ಹಾಳಾಗಿದ್ದೀನಿ. ಆ ರೀತನಿಂದನ ನಾನು ಎಷ್ಟು ನೋವು ಅನುಭವಿಸಿದ್ದೀನಿ. ನಾನು ಬೀದಿಗೆ ಬಿದ್ದಿದ್ದೀನಿ. ಇವತ್ತು ನನಗೇನು ಬೆಲೆ ಇಲ್ಲ ಅವಳ ಮುಂದೆ. ನಿಜವಾಗ್ಲೂ ಆ ನಿಧಿ ಎಲ್ಲೈತೆ, ಎಷ್ಟು ನಾನು ಬಾಯಿ ಬಿಡಿಸ್ಬೇಕು ಅಂತ ನಾನು ಎಷ್ಟು ಪ್ರಯತ್ನ ಪಟ್ಟರು ಅವಳು ರೀತ ಹೇಳ್ತಾ ಇಲ್ಲ. ನಿಜವಾಗ್ಲೂ ನಾನು ಎಷ್ಟು ಬಾಯಿ ಬಿಡಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಅಂತಂದರೆ, ನಾನು ಎಷ್ಟು ತಲೆ ಕೆಡಿಸ್ಕೊಂಡಿದ್ದೀನಿ. ನಾನು, ನಮ್ಮಮ್ಮ, ನನ್ನ ಹೆಂಡ್ತಿ ಇಬ್ಬರು ಎಷ್ಟು ತಲೆ ಕೆಡಿಸ್ಕೊಂಡಿದ್ದೀವಿ ಅವಳ ಹತ್ರ ಆ ವಿಷಯ ಬಾಯಿ ಬಿಡಿಸ್ಬೇಕು ಅಂತ ಹೇಳಿ. ಆದರೆ ಅವಳು ಏನೇ ಅಂದರೂ ಬಾಯಿ ಬಿಡ್ತಾ ಇಲ್ಲ. ನೋಡು, ನಿನಗೂ ಎಷ್ಟು ಅನ್ಯಾಯ ಮಾಡಿದ್ಲು ಅವಳು, ನನಗೂ ಎಷ್ಟು ಅನ್ಯಾಯ ಮಾಡಿದ್ಲು. ನಾವಿಬ್ಬರು ಸೇರಿಕೊಂಡು ಅವರಿಬ್ಬರಿಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ಬೇಕು ನೋಡು. ನಿಮ್ಮ ಅಣ್ಣನಿಗೂ ನಮ್ಮ ಅಣ್ಣನಿಗೂ ಗೊತ್ತಾಗಬೇಕು ಅವಳು ಮದುವೆ ಆಗಿದ್ದಕ್ಕೆ ನನ್ನ ಜೀವನ ಹೆಂಗಾಯ್ತು ಅಂತ ಹೇಳಿ. ಈ ನನ್ನ ಮಕ್ಕಳು ಬೇರೆ ಬಂದಿದ್ದಾರೆ. ಮನೆ ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದ್ರು. ಅದಕ್ಕೇ ಇವನು ಬಂದಿದ್ದಾನೆ ಇಲ್ಲಿಗೆ. ಅಲ್ಲ ನೋಡಿ ಹೆಂಗಿದ್ದವನು ಇವನು. ನಮ್ಮ ಕಂಟಿ ನಮ್ಮ ಮನೇಲೇ ಇದ್ಕೊಂಡು ನಮಗೆ ಎಷ್ಟು ಮೋಸ ಮಾಡ್ತಾ ಇದ್ದಾನೆ ನೋಡು. ಅಲ್ಲ ನಾನು ಬಿಡತ್ಲಾಗೆ ಹೋಗ್ಲಿ, ಮನೇನೇ ಬೀಳಂಗೈತೆ, ಬಂದಿರಲಿ ಅಂತ ಹೇಳಿ ಸಲಿಗೆ ಕೊಟ್ಟು ನಮ್ಮ ಮನೆಯಲ್ಲೇ ಇಟ್ಕೊಂಡಿದ್ದಕ್ಕೆ ನನಗೆ ಎಷ್ಟು ಮೋಸ ಮಾಡ್ತಾ ಇದ್ದಾನೆ ಇವನು. ಇವತ್ತು ನಾನು ಹಿಂಗಾಗೋದಕ್ಕೆ ಕಾರಣ ಅವಳೇನೆ, ರೀತಾ. ಇವತ್ತು ನನ್ನ ಸುಗುಣನ್ಗೂ ನನಗೂ ಇಲ್ಲದೆಲ್ಲ ಜಗಳ ತಂದಿಕ್ಕಿ ಅವಳು ಇವತ್ತು ಗಂಡ ಹೆಂಡ್ತಿನ ದೂರ ಮಾಡಿರೋಳು ಅವಳೇನೆ. ಇವಳು ಬರೀ ಸಂಸಾರ ಕೆಡ್ಸೋದಕ್ಕೆ ನೋಡ್ತಾಳೆ, ಎಲ್ಲರ ಮನೆಯೂ ಕೆಡ್ಸೋದಕ್ಕೆ ನೋಡ್ತಾ ಇದ್ದಾಳೆ. ಯಾರನ್ನ ಚೆನ್ನಾಗಿದ್ರೆ ಇವಳು ಸಹಿಸ್ಕೊಳ್ಳಲ್ಲ ಕಣೋ. ಯಾರನ್ನ ಚೆನ್ನಾಗಿದ್ರೆ ಸಹಿಸ್ಕೊಳ್ಳಲ್ಲ ಇವಳು. ಯಾರನ್ನೋ ಸ್ವಲ್ಪ ಗಂಡ ಹೆಂಡ್ತಿ ಚೆನ್ನಾಗಿದ್ದಾರೆ ಅಂದರೆ ಅಲ್ಲಿ ತಂದಿಕ್ತಾಳೆ, ಅತ್ತೆ ಸೊಸೆ ಚೆನ್ನಾಗಿದ್ದಾಳೆ ಅಂತಂದರೆ ಅಲ್ಲಿ ತಂದಿಕ್ತಾಳೆ. ನೀನು ತಲೆ ಕೆಡಿಸ್ಕೊಬೇಡ. ಇವತ್ತು ನನಗೆ ವಿರುದ್ಧವಾಗಿ ಅವಳು ಎಗ್ರೆಸ್ ಅಂಗಡಿ ಹಾಕಿ ನನಗೆ ಎಷ್ಟೆಲ್ಲ ಅವಳು ಕೇಡು ಮಾಡಿದ್ದಾಳೆ ಗೊತ್ತಾ? ಅವಳಿಂದಲೇ ಇವತ್ತು ಹಿಂಗಾಗಿರೋದು. ಅಲ್ಲ, ನಾವೊಬ್ಳು ಹೆಂಗ್ಸಿಗೆ ಎದ್ರುಕೊಂಡು ಈ ಥರ ಇರಬೇಕಂದ್ರೆ ಹೆಂಗೋ ಕಂಟಿ, ಏನು ಮಾಡಬೇಕು? ಅದಕ್ಕೆ ನಾವಿಬ್ಬರು ಸೇರಿಕೊಂಡು ಅವಳಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು. ಇವಾಗ ನಾನು ಇಲ್ಲಿ ಬಂದಿರೋದಕ್ಕೆ ಅವಳು ಅಷ್ಟು ಹೊಟ್ಟೆ ಉರ್ಕೊಂಡಿರ್ತಾಳೆ. ಎಷ್ಟು ಹೊಟ್ಟೆ ಉರ್ಕೊಂಡಿರ್ತಾಳೆ ಅಂದರೆ ನಿಜವಾಗ್ಲೂ ಅವಳು ಅಷ್ಟು ಹೊಟ್ಟೆ ಉರ್ಕೊಂಡಿರ್ತಾಳೆ. ನಾನು ಇಲ್ಲಿಗೆ ಬರ್ತೀನಿ ಅಂತ ಅಂದ್ಕೊಂಡೇ ಇರಲ್ಲ ಅವಳು. ಅಷ್ಟು ಹೊಟ್ಟೆ ಉರ್ಕೊಂಡಿರ್ತಾಳೆ ಅವಳು. ಇವರಿಬ್ರು ನಾನು ಬೈಕಂತ ಇದ್ದಾರೆ. ಎಲ್ಲ ಕಂಟಿ, ನೀನು ಇರ್ತೀಯನ ಇನ್ಮೇಲಿಂದ ನನ್ನ ಮನೆಯಾಗೆ? ನೋಡೋಣ ಕಣ, ನೀನಾ ಅಂತ ಹೇಳಿ ನೀನ ನೋಡೇ ಬಿಡೋಣ. ನನ್ನ ಮಗನೇ ತಡೆಯೋ, ಫೋನಲ್ಲೆಲ್ಲ ರೆಕಾರ್ಡ್ ಮಾಡ್ಕೊಂಡು ಯಾಕೆ ಮನೆಯಿಂದ ವಾಸಿಗೆ ಹೋಗು ಅಂತ ಹೇಳ್ತಾ ಇದೆಯಾ ಅಂತ ಕೇಳ್ತಾನಲ್ಲ, ಆವಾಗ ಹೇಳ್ತೀನಿ ಯಾಕೆ ಏನು ಅಂತ ಹೇಳಿ. ನನ್ನ ಮಗನೇ, ನೀನು ಮಾಡಿರೋ ಅನ್ಯಾಯಕ್ಕೆ ನಾನು ನಿನ್ನ ನಮ್ಮ ಮನೆಗೆ ಕಮನ ಅಂತ ಹೇಳಿ ಹೋಗಿ ಸರಿಯಾಗಿ ಜಾಡಿಸ್ತೀನಿ. ಆವಾಗ ಗೊತ್ತಾಗುತ್ತೆ ನನ್ನ ಮಗನಿಗೆ ಯಾಕೆ ಮನೆ ಕೊಟ್ಟಿದ್ಯಾ ಅಂತ ಹೇಳಿ. ಇದನ್ನೆಲ್ಲ ಫೋನಲ್ಲಿ ರೆಕಾರ್ಡ್ ಮಾಡ್ಕೊತೀನಿ. ಸ್ವಲ್ಪ ಇದನ್ನು ಮಾಡಿಬಿಟ್ಟು ಕೇಳಿಸುತ್ತೆ ಹೆಂಗೋ ಫೋನಲ್ಲಿ. ಇಲ್ಗ ನಾನು ದೂರ ಬೇರೆ ಇದ್ದೀನಿ, ಏನಿಲ್ಲ ಕೇಳಿಸುತ್ತೆ. ಸ್ವಲ್ಪ ಜೋರಾಗೆ ಮಾತಾಡ್ತಾ ಇದ್ದಾರೆ, ಯಾರೂ ಬಂದಿಲ್ಲ ಅಂತ ಹೇಳಿ ಜೋರಾಗೆ ಮಾತಾಡ್ತಾ ಇದ್ದಾರೆ ಇಬ್ಬರೂ. ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ತೀನಿ. ರೆಕಾರ್ಡ್ ಮಾಡಿಕೊಂಡು ನಿನ್ನ ನಡಿ ಹಚ್ಚಿಕೆ ಅಂತ ಹೇಳಿದಾಗ ಯಾಕೆ ಏನು ಅಂತ ಕೇಳಿದಾಗ ಹೇಳೋದಕ್ಕೆ ಚೆನ್ನಾಗಿರುತ್ತೆ. ಅವಳಿಗೋಸ್ಕರ ನಾವಿವತ್ತಿಬ್ಬರು ಎದ್ರುಕೊಂಡು ಇವತ್ತು ಹೆಂಗಿದ್ದೀವಿ ಅಂತಂದರೆ ನಿಜವಾಗ್ಲೂ ಅವಳು ಒಬ್ಳಿಗೋಸ್ಕರ ನಾವು ಎದ್ರುಕೊಳ್ಳೋದಾಗೈತೆ. ನನಗಂತೂ ಎಷ್ಟು ಸಹಿಸ್ಕೊಂಡಿದ್ದೀನಿ ಅಂದರೆ ನಿಜವಾಗ್ಲೂ ಅಷ್ಟು ಸಿಟ್ಟು ಬರುತ್ತೆ ಅವಳು ನೋಡಿದ್ರೆ. ಏನು ಮಾಡಲಿ ಬಿಡು ಹೋಗ್ಲಿ ಅಂತ ಹೇಳಿ ಸುಮ್ಮನೆ ಇದ್ದೀನಿ. ನಾವಿಬ್ಬರು ಒಂದಾಗ ಅವಳಿಗೆ ಚೆನ್ನಾಗಿ ಬುದ್ಧಿ ಕಲ್ಸೋಣ, ಸುಮ್ಮನಿರು. ಯಾಕೆ ನಾವಿಬ್ಬರು ಸೇರ್ಕೊಂಡು ಅವಳು ಬೀದಿಗೆ ಬರಬೇಕು, ಆ ರೀತ ಬೀದಿಗೆ ಬರಬೇಕು, ನಮ್ಮಿಬ್ರು ಕಾಲು ಹಿಡಿಬೇಕು ಬಂದು. ಕಂಟಿ ನಿನ್ನ ಬಿಟ್ಟರೆ ಇಲ್ಲಪ್ಪ, ನೀನೇ ನನ್ನ ಮೇಲಕ್ಕೆ ಎತ್ತಬೇಕು ಅಂತ ನಿನ್ನ ಕಾಲು ಹಿಡಿಬೇಕು ಮೈದ್ನ ಅಂತ ಹೇಳಿ ನೀನು ಬಂದು. ನನ್ನ ಅಂತ ಅಷ್ಟಲ್ಲ ಅಷ್ಟೇ ಅಣ್ಣ ಅಂತ ಬರಬೇಕು. ಅವಳು ಇವಾಗ ನಮ್ಮ ವರ್ಷನ ಅಣ್ಣನ ಹತ್ರ ಚೆನ್ನಾಗಿದ್ದಾಳೆ, ಅವ್ರ ಹತ್ರ ಎಲ್ಲ ಚೆನ್ನಾಗಿದ್ಕೊಂಡು ನಮಗೆ ಎಷ್ಟು ಇದು ಮಾಡ್ತಾ ಇದ್ದಾಳೆ. ಅಲ್ಲ, ಊರಲ್ಲಿರೋರಿಗೆಲ್ಲ ಸಹಾಯ ಮಾಡ್ತಾ ಇದ್ದಾಳೆ. ಅಷ್ಟೊಂದು ನಿಧಿ ಸಿಕ್ಕಿದ್ರು ಮೈದ್ನ ಅಂತ ನಿನಗೆ ಕೊಟ್ಟಿಲ್ಲ ಅಂದರೆ ಅವಳು ಎಷ್ಟು ಮಟ್ಟಿಗೆ ಇರಬೇಡ. ಇದಾವೆ ಅವಳಿಗೆ ಸರಿಯಾಗಿದ್ದಾವೆ ಗ್ರಾಚಾರ. ನಾವಿಬ್ಬರು ಸೇರ್ಕೊಂಡು ಅವಳಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಕಂಟಿ. ಅವರಿಬ್ಬರು ಒಂದಾಗವ್ರು, ನಮ್ಮ ಅಣ್ಣನೂ ನಿಮ್ಮ ಅಣ್ಣ, ನಾವಿಬ್ಬರು ಒಂದಾಗ ಸಣ್ಣ ಸಣ್ಣವ್ರು ಒಂದಾಗಿ ನಾವು ಬುದ್ಧಿ ಕಲ್ಸೋಣ. ದೊಡ್ಡವ್ರು ಒಂದಾಗಿದ್ದಾರೆ ಅವರು, ನಾವು ಸಣ್ಣವ್ರು ಒಂದಾಗಿ ಚೆನ್ನಾಗಿ ಬುದ್ಧಿ ಕಲ್ಸೋಣ ಅವ್ರಿಗೆ. ಬುದ್ಧಿ ಕಲಿಸಿದ್ರೇ ಆಗೋದಿಲ್ಲ ಅಂದರೆ ಆಗೋದಿಲ್ಲ. ಇವನೇ ಬಂಟಿ ಇದೆಲ್ಲನ ಆ ರೀತಿನಿಂದ ನನಗೆಷ್ಟು ನೋವಾಗೈತೆ. ಇವತ್ತು ಎಷ್ಟು ಕಷ್ಟ ಬಿದ್ದು ನಾನು ಅವಳನ್ನ ಕರ್ಕೊಂಬಂದಿದ್ದೀನಿ ಅಂತ. ಅಲ್ಲ, ನಾನು ಆ ಹುಡುಗಿ ಚೆನ್ನಾಗಿದ್ವಿ, ಅದನ್ನೆಲ್ಲ ನಾವು ಫೋನಲ್ಲೆಲ್ಲ ವೀಡಿಯೋ ಮಾಡಿ ಸುಗುಣಕ್ಕೆ ಕಳಿಸಿ ಎಲ್ಲ ನಮ್ಮ ಸಂಸಾರ ಹಾಳು ಮಾಡಿದವಳು ಅವಳೇನೆ. ಎಲ್ಲ ನಮ್ಮ ಸಂಸಾರ ಹಾಳು ಮಾಡಿದ್ದಾಳೆ. ಎಷ್ಟು ಸಂಸಾರ ಹಾಳು ಮಾಡಿದಾಳೋ ಏನೋ ಅವಳು ಗೊತ್ತಿಲ್ಲ. ಅವಳಂತೂ ಉದ್ಧಾರ ಆಗಲ್ಲ ಜೀವನದಲ್ಲಿ, ಹಾಳಾಗಿ ಹೋಗ್ತಾಳೆ.
ಎಷ್ಟು ಸಂಸಾರ ಹಾಳು ಮಾಡಿ ಅವ್ರ ಜಗ್ಗುಗೆ ಬೇರೆ ಮೋಸ ಮಾಡಿದ್ಲು. ಇವಾಗ ಬೇರೆ ದೊಡ್ಡ ಸಾಚ ಅನ್ನೋ ಥರ ಮಾತಾಡ್ತಿದ್ದಾಳೆ ಎಲ್ಲರ ಹತ್ರನೂ. ಹಂಗೆ ನಾನೇನೋ ತಪ್ಪು ಮಾಡಿಲ್ಲ, ನಾನು ದೊಡ್ಡ ಏನೋ ಗ್ರೇಟ್ ಅನ್ನೋ ಥರ ತೋರಿಸ್ಕೊಳಕ್ಕೆ ಹೋಗ್ತಾಳೆ. ಫಸ್ಟು ಅವಳು ನೋಡ್ಕೋಬೇಕು. ನನ್ನ ಭಾಳ ಹೆಂಗೈತೆ, ನಂದು ಎಷ್ಟುದ್ದ ತಗ್ಗೈತೆ, ನನ್ನ ಜೀವನದಲ್ಲೆಲ್ಲ ಏನೇನು ನಡೀತು ಅಂತ ಅವಳು ಫಸ್ಟ್ ನೋಡ್ಕೋಬೇಕು. ಅವಳು ಫಸ್ಟ್ ನೋಡ್ಕೊಂಡು ಇನ್ನೂ ಬೇರೆಯವ್ರ ಬಗ್ಗೆ ಮಾತಾಡಬೇಕು. ಅಂಥದ್ರಲ್ಲಿ ನಮಗೆಲ್ಲ ನ್ಯಾಯ ಹೇಳೋದಕ್ಕೆ ಬರ್ತಾಳೆ ಅವಳು. ಅವಳೇ ಸರಿ ಇಲ್ಲ ಫಸ್ಟು. ಹಂಗೆ ಅವ್ರ ಮಕ್ಕದ ನೀಟಿಗೆ ಅವ್ರಿಗೆಲ್ಲ ನಾನು ಸರಿಯಾಗಿದ್ದೀವಿ, ನಾವು ಚೆನ್ನಾಗಿದ್ದೀವಿ, ನಾವೆಲ್ಲರ ಹತ್ರ ಚೆನ್ನಾಗಿದ್ದೀವಿ ಅನಿಸುತ್ತೆ. ಅವರೇನೇನು ಸರಿ ಇಲ್ಲ. ನಾನೇನೇನಂತ ತಪ್ಪು ಮಾಡಿಲ್ಲ. ಇವಾಗ ಸುಗುಣನಿಗೆ ಮಕ್ಕಳಾಗಲ್ಲ ಕಂಟಿ. ಸುಗುಣಂಗೆ ಮಕ್ಕಳಾಗದೇ ಇರೋದಕ್ಕೆ ನಾನು ವಿಜಿನ್ ಮದುವೆ ಆಗ್ತಾ ಇರೋದು. ನಾನು ವಿಜಿನ್ ಮದುವೆ ಆಗಬೇಕು ಅಂತಲೇ ನಾನು ಅವಳನ್ನ ಕರ್ಕೊಂಬಂದಿರೋದು ಇಲ್ಲಿಗೆ. ನನಗೆ ಮಕ್ಕಳು ಬೇಕು ತಾನೆ, ಅದಕ್ಕೆ. ಹಂಗೆ ಮತ್ತೆ ದೊಡ್ಡದಾಗೆ ಇವಾಗ ಎಲ್ಲರಿಗೂ ನ್ಯಾಯ ಹೇಳೋದಕ್ಕೆ ಹೋಗ್ತಾಳೆ ಊರಲ್ಲಿ. ನಾನು ದೊಡ್ಡವಳು, ನಾನು ಚೆನ್ನಾಗಿದ್ದೀನಿ, ನಾನು ಎಲ್ಲರಿಗೂ ಸಹಾಯ ಮಾಡ್ತೀನಿ ಅಂತ ತೋರಿಸ್ಕೊಳಕ್ಕೆ ಹೋಗ್ತಾ ಇದ್ದಾಳೆ ಆ ರೀತಾ. ಆದರೆ ಅವಳು ಮಾಡಿರೋ ಕೆಲಸ ಎಂಥದ್ದು ಅಂತ ಗೊತ್ತಿಲ್ಲ ಅಂದ್ಕೊಬಿಟ್ಟವಳೆ. ಇಡೀ ಊರಿಗೆ ಗೊತ್ತು ಅವಳು ಮಾಡಿರೋ ಕೆಲಸ ಎಂಥದ್ದು ಅಂತ ಹೇಳಿ. ಇವಾಗ ನಾನು ಏನೋ ಗ್ರೇಟು ಅಂತ ಹೇಳಿ ತೋರಿಸ್ಕೊಳಕ್ಕೆ ಹೊರಟಿದ್ದಾಳೆ. ಏನು ಮಾಡಲಿ, ನಾವೊಂದು ಸ್ವಲ್ಪ ನಿಧಿಗೋಸ್ಕರ ನಾವು ಅವಳ ಹತ್ರ ಹೋಗಿದ್ದಾಯಿತು. ನಾವಿಲ್ಲಾಂದರೆ ಹೋಗ್ತಾ ಇರಲಿಲ್ಲ. ನಮ್ಮ ಅಮ್ಮನೂ ಅಯ್ಯೋ ಬಾರಪ್ಪ ಹೋಗೋಣ, ಅವಳ ಹತ್ರ ನಿಧಿ ಐತೆ, ನಿಧಿ ಸಿಕ್ಕೈತೆ ಅವಳಿಗೆ, ನಮಗೂ ಸ್ವಲ್ಪ ಕೊಡ್ತಾಳೆ ಅಂತ ಹೇಳಿ ನಮ್ಮಮ್ಮನೇ ಕರ್ಕೊಂಡು ಹೋಗಿದ್ದು. ನಾನಿಲ್ಲಾಂದರೆ ಯಾವುದೇ ಕಾರಣಕ್ಕೂ ಹೋಗ್ತಾ ಇರಲಿಲ್ಲ ಇಲ್ಲಿಂದನ. ಅವಳಿಗೇನು ಇವಾಗ ನಾನೇ ಎಲ್ಲರಿಗಿನ್ನ ಮೇಲಿರಬೇಕು, ನಾನೇ ಎಲ್ಲರಿಗಿನ್ನ ದೊಡ್ಡವಳನ್ನಂಗೆ ಇರಬೇಕು ಅಂತ ಹೇಳಿ ಇದು ಮಾಡ್ತಾ ಇದ್ದಾಳೆ. ನಿನ್ನೂ ಹಂಗೇನೆ. ಇವನು ಏನೂ ಇಲ್ಲ ಅಂತಂದರೆ ನನ್ನ ಕೈ ಕೆಳಗೆ ಇರ್ತಾನೆ, ನಾನು ಹೇಳ್ದಂಗೆ ಕೇಳಿಕೊಂಡು ನಾನು ಹೇಳಿದ ಕೆಲಸ ಮಾಡ್ಕೊಂಡಿರ್ತಾನೆ ಅಂತ ಹೇಳಿ ನಿನಗೆ ಈ ಥರ ಮಾಡ್ತಾ ಇರೋದು. ಮತ್ತು ಅವಳು ಹೇಳ್ದಂಗೆ ಕೇಳಬೇಕಂತೆ ನಾನು. ಬಿಡು, ನಾವಿಬ್ಬರು ಒಂದಾಗಿದ್ದೀವಲ್ಲ, ಕೊಡು ಕೈ ಇಬ್ಬರು. ಇಲ್ಲಿ ನೋಡಿ, ಇಲ್ಲಿ 2 ಕೈ ಸೇರಿದ್ರೇ ಚಪ್ಪಾಳೆ. ಇಬ್ಬರು, ನಾನು ನೀನು ಇಬ್ಬರು ಸೇರ್ಕೊಂಡ ರೀತನಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು. ಸರಿ ಕಣಲ್ಲ, ನಾನು ಇರ್ತೀನಿ ನಿನ್ನ ಜೊತೆಗೆ, ನಾನು ಕೈ ಜೋಡಿಸ್ತೀನಿ. ಕೈ ಮೇಲೆ ಕೈ ಇಟ್ಟಾಯಿತು, ಇಬ್ಬರು ಕೈ ಸೇರಾಯಿತು. ಆ ರೀತನಿಗೆ ಬುದ್ಧಿ ಕಲಿಸ್ಬೇಕು, ಸರಿನಾ? ಇಬ್ಬರೂ ಇನ್ಮೇಲೆ ಆ ರೀತನಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಇಬ್ಬರು ಸೇರಿಕೊಂಡು ಸರಿಯಾಗಿ ಪಾಠ ಕಳ್ಸೋಣ. ನಾವಿಬ್ಬರು ಸೇರ್ಕೊಂಡು ಸರಿಯಾಗಿ ಪಾಠ ಕಲಿಸಿದ್ರೆ ಮಾತ್ರ ಅವಳು ಬಗ್ತಾಳೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಅವಳು ಬಗ್ಗೋದಿಲ್ಲ. ನನಗೆ ಎಷ್ಟು ಸಹಾಯ ಮಾಡಿ ಅವಳು ನಮ್ಮ ಅಣ್ಣ ಎಷ್ಟು ಸಹಾಯ ಮಾಡ್ದ ಅಂಥದ್ರಲ್ಲಿ ನಮ್ಮ ಅಣ್ಣ ನಮ್ಮ ಅತ್ತಿಗೆನೆಲ್ಲ ದೂರ ಮಾಡಿ ಅವ್ರಿಗೆಲ್ಲ ಹೇಳ್ಕೊಟ್ಟು ಇವತ್ತು ನನ್ನೆಲ್ಲರಿಂದ ದೂರ ಮಾಡಿರೋದು ಯಾರು? ಆ ರೀತಾ. ಎಲ್ಲರಿಗೂ ಅನ್ಯಾಯ ಮಾಡಿರೋದು ಯಾರು? ಆ ರೀತಾ. ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸೋಣ. ಸರಿ, ನಾವಿಬ್ಬರು ಒಂದಾಗಾಯ್ತು ಬಿಡು, 2 ಕೈ ಸೇರಾಯಿತು. ಇನ್ಮೇಲಿಂದ ಇರೋದು ಆ ರೈತನಿಗೆ. ನಾನು ಇಲ್ಲಿ ಬಂದಿರೋದೇ ಅವಳಿಗೆ ಹೊಟ್ಟೆ ಉರಿ. ಅವಳು ಏನು ಅಂದ್ಕೊಂಡಿದ್ಲು, ಇವನು ಇಲ್ಲಿಗೆ ಬರೋಲ್ಲ, ಎಲ್ಲೋ ಇರ್ತಾನೆ ಅಂತ ಅಂದ್ಕೊಂಡಿದ್ಲು. ನಾನು ಆದರೆ ಅಂದ್ಕೊಂಡೆ ಎಲ್ಲಾದ್ರೂ ಹೋಗತ್ಲಾಗೆ ನಾನು ವಿಜಿ ಯಾರ ಕಣ್ಣೆದ್ರಿಗೂ ಇರಬಾರ್ದು, ಹಂಗಿರಬೇಕು ಅಂತ ಅಂದ್ಕೊಂಡೆ. ಇಲ್ಲ, ಇರಬಾರ್ದು ಹಂಗೆ, ಇವ್ರ ಕಣ್ಣೆದ್ರಿಗೆ ಬದುಕಿಸಿ ತೋರಿಸ್ಬೇಕು ಅಂತ ನಾನು ಅದಕ್ಕೆ ನಿನಗೆ ಫೋನ್ ಮಾಡಿದ್ದು. ಇದು ಯಾರ್ಯಾರನ್ನೋ ಬಾಡಿಗೆ ಮನೆಗಳನ್ನೆಲ್ಲ ಕೇಳಿದೆ, ಎಲ್ಲ ಕೂಡ ಇಲ್ಲ ಅಂತ ಅಂದರು. ಎಲ್ಲೂ ಸಿಗೋದಿಲ್ವಲ್ಲ ನಮ್ಮೂರಾಗ ಜಾಸ್ತಿನ. ಅದಕ್ಕೆ ಮೇನ್ ನೀನೇ ನೆನಪಾದೆ. ನಾನು ಕಂಡು ಇಬ್ಬರು ಒಂದಾದರೆ ರೀತನಿಗೆ ಬುದ್ಧಿ ಕಲಿಸ್ಬೋದಲ್ಲ ಅಂತ ಹೇಳಿ ನನ್ನ ಮನಸ್ಸಲ್ಲಿ ಬಂತು. ಅದಕ್ಕೆ ನಾನು ನಿನಗೆ ಫೋನ್ ಮಾಡಿದ್ದು. ನಾವಿಬ್ಬರು ಒಂದಾಗೋಣ. ಏನಂತೆ? ನಮ್ಮಪ್ಪ ನಿಮ್ಮಪ್ಪನ ಮಧ್ಯೆ 1000 ಇರಲಿ, ಇವಾಗ ಒಂದಾಗಿಲ್ವಾ? ನಮ್ಮಪ್ಪ ಕೇಳಿದ್ರೆ ನಾನು ಹೇಳ್ತೀನಿ. ಇವಾಗ ನಮ್ಮಣ್ಣ ಇನ್ನೂ ಅವರಣ್ಣ ಹೆಂಗೆ ಒಂದಾದ್ರು ಮತ್ತೆ ಅವರಿಬ್ರು ಹೆಂಗೆ ಒಂದಾದ್ರು, ಅದಕ್ಕೆ ನಾವಿಬ್ಬರು ಒಂದಾಗಿದ್ದೀವಿ ಅಂತ ಹೇಳಿ ನಮ್ಮಪ್ಪನಿಗೆ ಹೇಳ್ತೀನಿ ನಾನೆಲ್ಲನ. ನನ್ನ ಮಗನೇ ಬಾರೋ ಕಾಣ್ತಿ, ನನ್ನ ಮಗನೇ ಬಾರೋ. ನಿನ್ನ ಮನೆ ಒಳಗೆ ನೀನು ಇರ್ತೀಯನ ಇವತ್ತು ನೋಡೋಣ. ನಿಮ್ಮನ್ನೆಲ್ಲ ನಾನು ಹೊರಕ್ಕೆ ಹಾಕಲಿಲ್ಲ ನಮ್ಮ ಮನೆಗಳಿಂದ ಅಂತಂದರೆ ಕೇಳಲ್ಲ. ಎಲ್ಲ ನನ್ನ ಮನೆಗೆ ಇಟ್ಕೊಂಡು ನನಗೆ ಎಲ್ಲ ಇದು ಮಾಡ್ತಾ ಇದ್ದೀರಾ. ಸೋರ ಮನೆಯಾಗೆ ಇಟ್ಕೊಂಡು ರಾತ್ರಿ ಎಲ್ಲ ಮಳೆ ಬರಬೇಕಾದ್ರೆ ಅಲ್ಲಿ ಸೋರುತ್ತೆ ಇಲ್ಲಿ ಸೋರುತ್ತೆ ಅಂತ ಹೇಳಿ ರಾತ್ರಿ ಎಲ್ಲ ಎತ್ತು ಕೂತ್ಕೊಂಡ್ರೆ ಗೊತ್ತಾಗುತ್ತೆ. ನನ್ನ ಮನೆ ತಾಂಡಿರೋದಕ್ಕೆ ನನ್ನ ಜೊತೆಗೆ ಬಂದು ಇಟ್ಕೊಂಡು ನಿಮ್ಮದೇ ಮನೆ ಕಂತಿಯಲ್ಲ, ಅದಕ್ಕೆ ಕೊಬ್ಬು ಜಾಸ್ತಿ ಇವನ ಜೊತೆ ಸೇರಿಕೊಂಡು ಕೈ ಜೋಡಿಸ್ತಾ ಇದ್ದಾರಂತೆ. ಇಬ್ಬರು ಕೈ ಜೋಡಿಸ್ತಾರಂತೆ. ಸೇರಿಸ್ರ ನೋಡೋಣ. ಕೈ ಸೇರಿಸಿ ಏನು ಮಾಡ್ತೀರಾ ನೋಡೋಣ. ಅದೆಲ್ಲ ಬಾರೋ ನನ್ನ ಮಗನೇ, ಇದಾವೆ ಬಾರೋ, ಮನೆ ಹತ್ರ ಬಾರೋ, ನಿನಗೆ ಇದ್ದಾವೆ. ಸುಗುಣ ಹೇಳಿದ್ಕೂ ಆಸೆ ಆಯಿತು. ಹೋಗಿ ಹೇಳ್ತೀನಿ ತಡಿ, ಅವಳಿಗೆ ಹೇಳ್ಬಿಟ್ಟು ನನ್ನ ಮಕ್ಕಳಿಗೆ ಇದ್ದಾವೆ. ಮನೆಯೊಳಗೆ ನನ್ನ ಮಕ್ಕಳು ಹೆಂಗೆ ಮಾತಾಡ್ತಾರೆ ನೋಡು. 2 ಕೈ ಸೇರಾಯಿತು, ಕಂಟಿದೊಂದು ವರ್ಷದೊಂದು 2 ಕೈ ಸೇರಿ ಆ ರೀತನಿಗೆ ಬುದ್ಧಿ ಕಲಿಸ್ತೀವಿ. ರೀತಾ ಸುಗುಣ ನನ್ನ ಹುಡ್ಕೊಂಡು ಬರಬೇಕು. ಅವಳು ಹುಡ್ಕೊಂಡು ಬರೋಳು ನನ್ನ ಬಿಟ್ಟೆಲ್ಲೂ ಹೋಗ್ತಾ ಇರಲಿಲ್ಲ. ಇದಕ್ಕೆಲ್ಲ ಕಾರಣ ಆ ರೀತಾನೇ. ಇವತ್ತು ಮೈನಾ ಅಂತ ಹೇಳಿ ನನ್ನ ಕೆಳಗೆ ಇರಬೇಕು, ಇವನು ಮುಂದುವರಿಬಾರ್ದು ಅಂತ ಹೇಳಿ ಇವನಿಗೇನು ಸಹಾಯ ಮಾಡ್ತಾ ಇಲ್ಲ. ಇವನಿಂದ 5 ಲಕ್ಷ ದುಡ್ಡು ಕಿತ್ಕೊಂಡು ತಿಂದ್ಲು. ಅದಕ್ಕೆ ಇವನಿಗೂ ಆ ರೀತನ ಮೇಲೆ ತುಂಬ ಸಿಟ್ಟೈತೆ. ಅದಕ್ಕೇ 2 ಕೈ ಸೇರಿ ಇನ್ಮೇಲಿಂದನ ಆ ರೀತನಿಗೆ ಹೆಂಗೆ ಬುದ್ಧಿ ಕಲಿಸ್ತೀವಿ ನೋಡ್ತಾ ಇರ್ರಿ. ಇನ್ನೂ ಏನೇನಾಗ್ಬೋದು ಅಂತ ನೋಡ್ತಾ ಇರ್ರಿ ಮುಂದಿನ ಭಾಗದಲ್ಲಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.